ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಅಥವಾ ಚಾಮುಂಡೇಶ್ವರಿ ಅಮ್ಮನವರ ಜಯಂತಿ ಬಂದಿದೆ. ಈ ಆಷಾಢ ಮಾಸದಲ್ಲೇ ಚಾಮುಂಡೇಶ್ವರಿ ದೇವಿಯ ಜನನವಾಯಿತು ಅನ್ನುವ ನಂಬಿಕೆ ಕೂಡ ಇದೆ. ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ದೇವಿ. ಹಾಗಾಗಿನೇ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಹಾಗೂ ರೇವತಿ ನಕ್ಷತ್ರದ ದಿನದಂದು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಂದರೆ ಉತ್ಸವ ಜರುಗುತ್ತದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಚಾಮುಂಡೇಶ್ವರಿ ವರ್ಧಂತಿಯ ಆಚರಣೆಯನ್ನು ಮಾಡಲಾಗುತ್ತದೆ. ಆಷಾಢ ಮಾಸದ 3ನೇ ವಾರದಂದು ಈ ಚಾಮುಂಡೇಶ್ವರಿ ಜಯಂತಿ ಬರುವಂಥದ್ದು. ಈ ಬಾರಿ 2026ರಲ್ಲಿ ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ಚಾಮುಂಡೇಶ್ವರಿ ವರ್ಧಂತಿ ಬಂದಿದೆ. ಈ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಮನೆಯಲ್ಲೇನೆ ಹೇಗೆ ಸರಳವಾಗಿ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜೊತೆಗೇನೆ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಈ ಒಂದು ವಸ್ತುವಿನಿಂದ ದೀಪವನ್ನು ಹಚ್ಚಿದರೆ ಹಿಡಿದಿರುವಂಥ ದಾರಿದ್ರ್ಯ ಅನ್ನೋದು ದೂರವಾಗುತ್ತದೆ. ಹಾಗೆಯೇ ಸರ್ವ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ಅದು ಯಾವ ವಸ್ತುವಿನಿಂದ ದೀಪವನ್ನು ಹಚ್ಚಬೇಕು, ಯಾವ ದೀಪ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಗಸ್ಟ್ 4 ಮಂಗಳವಾರ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಬೆಳಗ್ಗೆನೆ ಪೂಜೆಯನ್ನು ಮನೆಯಲ್ಲಿ ಮಾಡಿ ತುಂಬಾ ಸರಳವಾಗಿ ನೀವು ಮಾಡ್ಕೊಳ್ಬೋದು. ಹಾಗೆಯೇ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟಕ್ಕೂ ಕೂಡ ನೀವು ಹೋಗಿ ಚಾಮುಂಡಿ ಅಮ್ಮನವರ ದರ್ಶನವನ್ನು ಕೂಡ ಮಾಡ್ಬೋದು. ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದ್ರೂ ಚಾಮುಂಡೇಶ್ವರಿ ಶಕ್ತಿ ದೇವಿಯ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ಹೋಗಿ ನೀವು ದರ್ಶನವನ್ನು ಮಾಡ್ಕೊಳ್ಬೋದು. ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಒಗೆದಿರುವಂಥ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿ, ನಿಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಪೂಜೆಯನ್ನು ಸಲ್ಲಿಸಬಹುದು. ವಿಗ್ರಹ ಇರುವಂಥವರು ಆ ದಿನ ತಪ್ಪದೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ. ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇಲ್ಲ ಅನ್ನುವವರು ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇದ್ದರೆ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಚಾಮುಂಡೇಶ್ವರಿ ಅಮ್ಮನವರಿಗೆ ತುಂಬಾನೇ ಪ್ರಿಯವಾದ ಹೂಗಳು ಎಂದರೆ ಕೆಂಪು ಬಣ್ಣದ ಹೂಗಳು. ಹಾಗಾಗಿ ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳನ್ನೇ ಬಳಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ, ಹಾಗೆಯೇ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಹಾಲಿನ ಪಾಯಸ ಆಗಿರ್ಬೋದು, ಸಜ್ಜಿಗೆ, ಯಾವುದಾದರೂ ಒಂದು ಸಿಹಿ ನೈವೇದ್ಯ, ಹಾಲು, ಸಕ್ಕರೆಯನ್ನು ಕೂಡ ನೀವು ಇಡಬಹುದು. ನೈವೇದ್ಯವನ್ನು ಇಟ್ಟು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು. ವಿಘ್ನ ವಿನಾಶಕನಾದ ಗಣಪತಿಗೆ ಪೂಜೆಯನ್ನು ಮಾಡಿ ಗಣಪತಿ ಫೋಟೋ ಅಥವಾ ವಿಗ್ರಹವನ್ನು ಇಡಿ ಅಥವಾ ಅರಿಶಿಣದಿಂದ ಅಥವಾ ಹಸುವಿನ ಸಗಣಿಯಿಂದ ಗಣಪನನ್ನ ಮಾಡಿಟ್ಟು ಮೊದಲಿಗೆ ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ಚಾಮುಂಡಿ ಅಮ್ಮನವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ಈ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಈ ಒಂದು ವಸ್ತುವಿನಿಂದ ದೀಪಾರಾಧನೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು. ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ. ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ಈ ಆಷಾಢ ಮಾಸದಲ್ಲೇನೆ ಅತ್ಯಂತ ಒಂದು ವಿಶೇಷವಾದ ದೀಪ ಅಂತಲೇ ಹೇಳ್ಬೋದು. ಅದೇ ನಿಂಬೆ ಹಣ್ಣಿನ ದೀಪಾರಾಧನೆ. ನಾನು ಈಗಾಗಲೇ ಈ ನಿಂಬೆ ಹಣ್ಣಿನ ದೀಪಾರಾಧನೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ನೀವು ಈ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಆಷಾಢ ಮಾಸದಲ್ಲಿ ಬಂದಿರುವಂತಹ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಮಾಡಿ ನೋಡಿ, ಖಂಡಿತವಾಗಿಯೂ ಕೂಡ ಶುಭ ಫಲಗಳು ದೊರೆಯುತ್ತವೆ. ಯಾವ ರೀತಿಯಾಗಿ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ತಿಳಿಸಿದ್ದೀನಿ. ನೀವು ಮನೆಯಲ್ಲಿ ಈ ದೀಪಾರಾಧನೆಯನ್ನು ಮಾಡಬಾರ್ದು. ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿನೇ ನೀವು ಈ ದೀಪಾರಾಧನೆಯನ್ನು ಮಾಡಬೇಕು. ಹಾಗೆಯೇ ಸಂಜೆ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಬೆಳಗ್ಗೆಗಿಂತ ಜಾಸ್ತಿ ಮುಸ್ಸಂಜೆ ಸಮಯದಲ್ಲಿ ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನೀವು ನಿಂಬೆ ಹಣ್ಣನ್ನು ಕಟ್ ಮಾಡಿ ದೀಪಗಳನ್ನಾಗಿ ಮಾಡಿಕೊಂಡು ನೀವು ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ನೀವು ಅಮ್ಮನವರಿಗೆ ಆರತಿಯನ್ನು ಮಾಡಬೇಕು. ಹಾಗೆಯೇ ಅಲ್ಲೇ ಆ ದೀಪಗಳನ್ನು ಇಟ್ಟು ಬರಬೇಕು. ಅದಾಗೆ ಅದು ಶಾಂತ ಆಗಬೇಕು, ನೀವೇ ಆರಿಸಬಾರ್ದು. ಹಾಗೆಯೇ ಮನೆಯಲ್ಲಿ ಇಬ್ಬರು ಈ ದೀಪಾರಾಧನೆಯನ್ನು ಮಾಡಬಾರ್ದು. ಈಗ ಅಕ್ಕ ತಂಗಿ ಅಥವಾ ಬೇರೆ ಯಾರಾದರೂ ಇಬ್ಬರು ಈ ದೀಪಾರಾಧನೆಯನ್ನು ಮಾಡಬಾರ್ದು. ಒಂದು ಮನೆಯಿಂದ ಯಾರಾದರೂ ಒಬ್ಬರು ಈ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ಹಾಗೆ ಈಗ ಒಂದು ನಿಂಬೆಹಣ್ಣನ್ನು ತಗೊಂಡ್ರೆ 2 ದೀಪಗಳಾಗುತ್ತೆ. ಈ ರೀತಿಯಾಗಿ ನೀವು ಎರಡು ದೀಪಗಳನ್ನು ಕೂಡ ನಿಂಬೆಹಣ್ಣಿನ ದೀಪವನ್ನು ಹಚ್ಬೋದು ಅಥವಾ 4 ಹಚ್ಬೋದು, 6 ಹಚ್ಬೋದು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಹಚ್ಬೋದು. ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತವಂತೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಆಷಾಢ ಮಾಸದಲ್ಲಿ ಬಂದಿರುವಂತಹ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಸಂಜೆ ಸಮಯದಲ್ಲಿ ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಹಚ್ಚಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಮನೆಯಲ್ಲಿ ಈ ದೀಪಾರಾಧನೆಯನ್ನು ಮಾಡಬಾರ್ದು. ದೇವಸ್ಥಾನದಲ್ಲೇ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು. ಜೊತೆಗೆ ನಿಮಗೆ ಸಾಧ್ಯವಾದರೆ ಅವತ್ತಿನ ದಿನದಂದು ಚಾಮುಂಡೇಶ್ವರಿ ಅಷ್ಟೋತ್ತರವನ್ನು ಕೂಡ ಪಠಣೆಯನ್ನು ಮಾಡ್ಕೊಳ್ಳಿ. ಈ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.